ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನ್ ಬುಷಾ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದ್ಸಲನಾದ್ರೂ ವಿಮಾನ ಹತ್ತಬೇಕು ಅನ್ನೋ ಕನಸಿರುತ್ತೆ. ಸಾವಿರಾರು ಅಡಿಗಳ ಎತ್ತರದಲ್ಲಿ ಹಾರಾಡಬೇಕು, ಆಕಾಶದಲ್ಲಿ ತೇಲಾಡಬೇಕು ಅನ್ನೋ ಕನಸು ಕೂಡ ಇರುತ್ತೆ. ವಿಮಾನದ ಕಿಟಕಿ ಪಕ್ಕ ಕೂತ್ಕೊಂಡು ಚಲಿಸುವ ಮೋಡಗಳನ್ನ ಕಣ್ತುಂಬಿಕೊಳ್ಬೇಕು, ಇರುವೆಗಳಂತೆ ಕಾಣೋ ಜನರನ್ನ ಎತ್ತರದಿಂದ ನೋಡ್ಬೇಕು, ಆಕಾಶದಿಂದಲೇ ನೀಲಿ ಸಮುದ್ರವನ್ನ ಕಾಣಬೇಕು ಅನ್ನೋ ಬಯಕೆಗಳು ಇದ್ದೇ ಇರುತ್ತೆ. ಇಂಥ ಕನಸು ಮಿಡಲ್ ಕ್ಲಾಸ್ನವರಿಗೆ ಈಡೇರೋದು ತುಂಬಾ ಕಷ್ಟ. ಇನ್ನು ಬಡವರ ಪಾಲಿಗೆ ಅದು ಕೈಗೆಟುಕದ ನಕ್ಷತ್ರವೇ ಸರಿ. ಆದರೆ ಈ ಬಡ ಮಹಿಳೆಯರ ಬಾಳಲ್ಲಿ ಕಂಡಂತ ದೊಡ್ಡ ಕನಸು ಈಡೇರಿದೆ. ಶ್ರಮಜೀವಿಗಳಾದ ದಿನಗೂಲಿ ಮಹಿಳಾ ಕಾರ್ಮಿಕರು ಆಕಾಶದಲ್ಲಿ ಹಾರಾಡುವಂತಾಗಿದೆ. ಈ ಮಹಿಳಾ ಕೂಲಿ ಕಾರ್ಮಿಕರು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ಶಿರಗನಹಳ್ಳಿಯವರು. ಸಾಮಾನ್ಯವಾಗಿ ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ಯಾರೇ ಆಗಲಿ ಮನೆ ಮೇಲೆ ಫ್ಲೈಟ್ ಬರ್ತಾ ಇದೆ, ಸೌಂಡ್ ಕೇಳಿಸ್ತು ಅಂದರೆ ಮನೆಯಿಂದ ಹೊರಗೆ ಓಡೋಡ್ ಬರ್ತಾರೆ. ಆ ವಿಮಾನ ನೋಡಿ ಖುಷಿ ಪಡ್ತಾರೆ. ನೀಲಿ ಆಕಾಶದಲ್ಲಿ ಹಾರೋ ವಿಮಾನ ನೋಡೋದೇ ಒಂಥರ ಸಂಭ್ರಮ, ಮಜಾ. ಈಗ ವಿಜಯನಗರದ ಈ ಮಹಿಳೆಯರು ಕೂಡ ತೋಟದ ಮೇಲೆ ಹಾರ್ತಿದ್ದ ವಿಮಾನವನ್ನ ನೋಡಿ ನಾವು ಒಂದ್ಸಲ ವಿಮಾನ ಹತ್ತಬೇಕು ಅಂತ ಕನಸು ಕಂಡಿದ್ರು. ಪ್ರತಿದಿನ ಆಕಾಶದಲ್ಲಿ ಹಾರಿ ಬರ್ತಿದ್ದ ವಿಮಾನ ಕಂಡು ಖುಷಿ ಪಡ್ತಾ ಇದ್ರು. ವಿಮಾನದ ಶಬ್ದ ಕೇಳಿದ್ರೆ ಸಾಕು ಕೆಲಸವನ್ನು ಬಿಟ್ಟು ಕಣ್ತುಂಬ ನೋಡ್ಕೊಳ್ಳೋಕೆ ಹೊರಗೆ ಓಡೋಡ್ ಬರ್ತಿದ್ರಂತೆ. ಇದನ್ನ ತೋಟದ ಮಾಲೀಕ ವಿಶ್ವನಾಥ್ ಕೂಡ ಗಮನಿಸಿದ್ರು. ಆಗ್ಲೇ ನೋಡಿ, ತೋಟದ ಮಾಲೀಕ ವಿಶ್ವನಾಥ್ಗೆ ಕೂಲಿ ಕೆಲಸ ಮಾಡೋ ಮಹಿಳೆಯರಿಗೆ ಫ್ಲೈಟ್ ಹತ್ತಿಸೋ ಪ್ಲಾನ್ ಬಂದಿದ್ದು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ರೈತ ವಿಶ್ವನಾಥ್ ಅವರೇ ಮಹಿಳೆಯರ ಕನಸನ್ನ ನನಸು ಮಾಡಿದ್ದಾರೆ. ತಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ದ 10 ಮಹಿಳೆಯರಿಗೆ ವಿಮಾನಯಾನದ ಭಾಗ್ಯ ಕಲ್ಪಿಸಿದ್ದಾರೆ. ಇವತ್ತಿನ ಕಾಲದಲ್ಲಿ ಬೇರೆಯವರಿಗೆ ₹1 ಕೊಡೋದಕ್ಕೂ ಜನ ಹಿಂದು ಮುಂದೆ ನೋಡ್ತಾರೆ. ಇನ್ನು ಕೆಲಸ ಮಾಡೋರಂದ್ರೆ ಕಾಲ ಕಸದಂತೆ ಕಾಣೋ ಧನಿಕರ ಮಧ್ಯೆ ವಿಶ್ವನಾಥ್ ತುಂಬಾನೇ ಡಿಫ್ರೆಂಟ್ ಆದ ಕೆಲಸ ಮಾಡಿದ್ದಾರೆ. ನಿತ್ಯದ ಕೂಲಿಗಾಗಿ ತೋಟಕ್ಕೆ ಬರೋ ಮಹಿಳೆಯರಿಗಾಗಿ ಲಕ್ಷ ಲಕ್ಷ ಖರ್ಚು ಮಾಡಿದ್ದಾರೆ. ಎಸ್, ವಿಶ್ವನಾಥ್ ಮೊದಲು ತಿರುಪತಿಗೆ ಕರ್ಕೊಂಡು ಹೋಗೋ ಪ್ಲಾನ್ ಮಾಡ್ತಾರೆ. ಆದ್ರೆ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಆಮೇಲೆ ಗೋವಾಗೆ ಟಿಕೆಟ್ ಸಿಗುತ್ತೆ. ನಮ್ಮ ಹಳ್ಳಿ ಹೆಣ್ಮಕ್ಳು ಸಿಟಿ ಕಡೆ ಹೊರಟ್ರು. ನಾವು ಲೊಕೇಶನ್ ಚೇಂಜ್ ಮಾಡೋಣ. ಒಂದೇ ತರ ಸೀರೆ ಉಟ್ಕೊಂಡು ಏರ್ಪೋರ್ಟ್ಗೆ ಬಂದವರು ಅಲ್ಲಿನ ಸಿಸ್ಟಮ್ ನೋಡಿ ಬೆರಗಾಗಿ ಹೋದ್ರು. ಫೋಟೋ ಶೂಟ್, ಸೆಲ್ಫಿಗಳನ್ನು ತಗೊಂಡ್ರು. ಟ್ರಾಲಿ ಬ್ಯಾಗ್ ತಳ್ಕೊಂಡು ಹೋಗೋರ ನಡುವೆ ವ್ಯಾನಿಟಿ ಬ್ಯಾಗ್ ಹಾಕೊಂಡಿದ್ ನಮ್ಮ ಹಳ್ಳಿ ಚೆಲುವೆರೆ ಹೈಲೈಟ್ ಆಗ್ತಿದ್ರು. ಚೆಕಿಂಗ್ ಮುಗೀತು, ಬಂದು ವಿಮಾನದಲ್ಲಿ ಕೂತೇ ಬಿಟ್ರು. ಒಂದ್ ಕಡೆ ಭಯ, ಮತ್ತೊಂದ್ ಕಡೆ ಖುಷಿ. ಅವರ 10 ಹಲವು ಅನುಮಾನದ ಜೊತೆಗೆ ತಮ್ಮ ವಸ್ತುಗಳ ಮೇಲೆ ಕೇರ್. ಅಲ್ಲೂ ಸ್ವಲ್ಪ ತುಂಟತನ, ತಮಾಷೆಯ ಮಾತುಗಳು, ಕಾಲೆಳೆಯೋದು ಎಲ್ಲ ಸಾಮಾನ್ಯವಾಗಿತ್ತು. ಕೊನೆಗೆ ಫ್ಲೈಟ್ ಹಾರೋಕೆ ಶುರುವಾಯಿತು. ಎಲ್ರೂ ಜೋರಾಗಿ ಕಿರ್ಚಿದ್ರು. ಇವರನ್ನ ಸಂಭಾಳಿಸೋದೇ ಗಗನಸಖಿಯರಿಗೆ ದೊಡ್ಡ ಸಾಹಸವಾಗಿತ್ತು. ಅಂತೂ ಗೋವಾ ಬಂತು. ನಮ್ಮ ಹೆಣ್ಮಕ್ಳು ಲ್ಯಾಂಡ್ ಆದ್ರು. ನಮ್ಗಿನ್ನೇನ್ ಕೆಲಸ, ಲೊಕೇಶನ್ ಶಿಫ್ಟ್. ಅದೆಷ್ಟು ಜನರ ಕನಸು ನನಸಾಗೇ ಉಳಿದಿರುವ ಬ್ಯಾಚುಲರ್ ಸ್ವರ್ಗ ಗೋ ಗೋ ಗೋವಾಗೆ ಹೋಗಿ ಹೆಣ್ಣು ಹೈಕ್ಳು ಜಾಲಿ ಜಾಲಿ ಎಂದಿದ್ದಾರೆ. ಅದನ್ನ ನಾವು ಹೇಳೋದಕ್ಕಿಂತ ನೀವೇ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಅಬ್ಬಬ್ಬಾ, ಬೋಟ್ ರೈಡಿಂಗ್, ರಾತ್ರಿ ಹೊತ್ತಲ್ಲಿ ಪ್ರಶಾಂತವಾಗಿ ಹರಿಯೋ ಸಮುದ್ರದ ಮಧ್ಯೆ ಫೋಟೋಗೆ ಪೋಸಿಂಗ್, ಕಲರ್ ಲೈಟ್ಗಳ ಮುಂದೆ ನಿಂತಿರೋ ಇವರ ನಿಷ್ಕಲ್ಮಶ ನಗುವನ್ನ ನೋಡ್ತಿದ್ರೆ ಈ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಅಂತ ಅನ್ಸತ್ತಲ್ವಾ? ಇವರ ಸಂಭ್ರಮ ನೋಡ್ತಿರುವ ನಿಮಗೇನೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಿರ್ಬೇಕಾದ್ರೆ ಗೋವಾದಲ್ಲಿ ಜಾಲಿ ಮಾಡಿದ ಲೇಡೀಸ್ಗೆ ಅದೆಷ್ಟು ಖುಷಿಯಾಗಿರ್ಬೇಡ. ಇವರ ಖುಷಿಗೆ ಕಾರಣವಾದ ಮಾಲೀಕ ವಿಶ್ವನಾಥ್ಗೆ ಈ ಮಹಿಳೆಯರು ತುಂಬು ಹೃದಯದಿಂದ ಹರಿಸಿದ್ದಾರೆ. ಇನ್ನು ಈ ವಿಶ್ವನಾಥ್ ಬಗ್ಗೆ ಹೇಳಬೇಕಾದ್ರೆ, ರೈತರಾಗಿರುವ ವಿಶ್ವನಾಥ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ದಾವಣಗೆರೆಯ
ಪೊಲೀಸ್ ಇಲಾಖೆಯ ಗುಪ್ತಚರ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದ ವಿಶ್ವನಾಥ್ ವಾಲಂಟರಿಯಾಗಿ ರಾಜೀನಾಮೆ ನೀಡಿದ್ರು. ಇದಾದ್ಮೇಲೆ ಕೃಷಿಯಲ್ಲಿ ಏನಾದ್ರೂ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು 14 ಎಕರೆ ತೋಟದಲ್ಲಿ ಅಡಿಕೆ, ಲವಂಗ, ಚಕ್ಕೆ, ಪಲಾವ್ ಪತ್ರೆ, ದಿನಸಿ ಪದಾರ್ಥಗಳನ್ನ ಬೆಳೆದು ಸಕ್ಸಸ್ ಕಂಡಿದ್ದಾರೆ. 5 ವರ್ಷದ ಹಿಂದೆಯೇ ಕೆಲಸ ಬಿಟ್ಟು ಕೃಷಿ ಕಾಯಕ ಶುರು ಮಾಡಿದ್ದ ವಿಶ್ವನಾಥ್ ಈಗ ವಿಜಯನಗರ ಜಿಲ್ಲೆಯ ಮಾದರಿ ರೈತರಾಗಿದ್ದಾರೆ. ಕೇವಲ ಮಾದರಿ ರೈತರಷ್ಟೇ ಅಲ್ಲ, ಕೆಲಸ ಮಾಡುವರ ಕನಸಿಗೆ ರೆಕ್ಕೆ ಕೊಟ್ಟು ಮಾದರಿ ವ್ಯಕ್ತಿ ಕೂಡ ಆಗಿದ್ದಾರೆ. ಪುನೀತ್ ರಾಜಕುಮಾರ ಸಿನಿಮಾದಲ್ಲಿ ಅನಾಥಾಶ್ರಮದವರಿಗೆ ಗೋವಾ ಟ್ರಿಪ್ ಮಾಡಿಸಿದಂತೆ ಬಡ ದಿನಗೂಲಿ ಮಾಡಿಕೊಂಡು ಜೀವನ ನಡೆಸೋ ಮಹಿಳೆಯರಿಗೆ ವಿಮಾನಯಾನ ಭಾಗ್ಯ ಕೊಟ್ಟ ವಿಶ್ವನಾಥ್ಗೆ ನಮ್ಮಿಂದಾನು ಒಂದು ಸಲಾಂ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.